ಬೆಂಗಳೂರಿಗರಿಗೆ ಜಲಮಂಡಳಿ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಐತಿಹಾಸಿಕ ಸೋಲದೇವನಹಳ್ಳಿ ಪಂಪ್ ಸ್ಟೇಷನ್ ಮೂಲಕ ನೀರು ಸರಬರಾಜು ಆಗೋದ್ರ ಬಗ್ಗೆ ಜಲಮಂಡಳಿ ಡಿಸಿಷನ್ ಅನ್ನ ಹೊರಡಿಸಿದೆ. ಈ ಮೂಲಕ ಬೆಂಗಳೂರಿಗರಿಗೆ ಕುಡಿಯೋ ನೀರಿನ ವಿಚಾರದಲ್ಲಿ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೀವಿ ಅಂತ ಹೇಳಿದೆ. ಹಾಗಾದ್ರೆ ಇದರ ಹೈಲೈಟ್ಸ್ ಏನು, ಯಾರ್ಯಾರಿಗೆ ಇದರ ಉಪಯೋಗ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಬರೀ ನೋಡ್ಕೊಂಡು ಬರೋಣ. ಬೆಂಗಳೂರಿಗರಿಗೆ ಜಲಮಂಡಳಿ ಗುಡ್ ನ್ಯೂಸ್. ಸೋಲದೇವನಹಳ್ಳಿ ಪಂಪ್ ಸ್ಟೇಷನ್ ಪುನಶ್ಚೇತನ, ಶೀಘ್ರವೇ ಪಂಪ್ ಸ್ಟೇಷನ್ನಿಂದ ನೀರು ಪೂರೈಕೆ. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸಿದ್ದು, ನೀರು ಪೂರೈಕೆಗೆ ಜಲಮಂಡಳಿ ಹೊಸ ಯೋಜನೆ, ಹೊಸ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜಲಮಂಡಳಿ ಹೊಸ ಸಾಹಸಕ್ಕೆ ಮುಂದಾಗಿದ್ದು, ಐತಿಹಾಸಿಕ ಸೋಲದೇವನಹಳ್ಳಿ ಪಂಪ್ ಸ್ಟೇಷನ್ ಮೂಲಕ ಬೆಂಗಳೂರಿಗೆ ನೀರು ಪೂರೈಕೆಗೆ ಮುಂದಾಗಿದೆ. 1896ರಲ್ಲಿ ಬೆಂಗಳೂರು ನಗರಕ್ಕೆ ಸೋಲದೇವನಹಳ್ಳಿ ಪಂಪಿಂಗ್ ಸ್ಟೇಷನ್ನಿಂದ ನೀರು ಹರಿಸಲಾಗ್ತಾ ಇತ್ತು. ಹೆಸರುಘಟ್ಟ ಕೆರೆಯಿಂದ ಮತ್ತೆ ನಗರಕ್ಕೆ ನೀರು ಹರಿಸುವುದಕ್ಕೆ ಜಲಮಂಡಳಿ ಚಿಂತನೆ ಮಾಡ್ತಾ ಇದೆ. ಸದ್ಯ ಹೆಸರುಘಟ್ಟ ಕೆರೆಯಲ್ಲಿ ಸುಮಾರು 0.3 ಟಿಎಂಸಿಯಷ್ಟು ನೀರು ಲಭ್ಯ ಇದೆ. ಇದಕ್ಕೆ ಸೋಲದೇವನಹಳ್ಳಿ ಪಂಪಿಂಗ್ ಸ್ಟೇಷನ್ನಲ್ಲಿ ಅಗತ್ಯ ಕ್ರಮ ಕೈಗೊಂಡು ಎಂಇಐ ಲೇಔಟ್ನಲ್ಲಿರುವಂತಹ ಜಲಸಂಗ್ರಹಾಗಾರಕ್ಕೆ ಪಂಪ್ ಮಾಡಲಾಗುತ್ತೆ. ಇಲ್ಲಿಂದ ಅಗತ್ಯ ಇರುವಂತಹ ಪ್ರದೇಶಗಳಿಗೆ ಟ್ಯಾಂಕರ್ನ ಮೂಲಕ ನೀರು ಸರಬರಾಜು ಮಾಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಬೆಂಗಳೂರಿನ ಐತಿಹಾಸಿಕ ಒಂದು 126 ವರ್ಷದ ಐತಿಹಾಸಿಕ ಒಂದು ಸೋಲದೇವನಹಳ್ಳಿ ಪಂಪಿಂಗ್ ಸ್ಟೇಷನ್ ಇದೆ. ಇದು ಹೆಸರುಘಟ್ಟೆಯಿಂದ ನೀರನ್ನು ನಮ್ಮ ಹಿಂದೆ ಮಲ್ಲೇಶ್ವರಂವರೆಗೆ ನೀರು ತೊಗೊಂಡು ಬರೋದಕ್ಕೆ ನಮ್ಮ ಹಿರಿಯರು ಮಾಡಿದ ಒಂದು ಯೋಜನೆ. ಈಗೇನಾಗಿದೆ, ಬರಗಾಲ ಸಂದರ್ಭ ಬಂದಾಗ ನಮ್ಮ ಯೋಜನೆಯನ್ನು ನಾವು ಪುನರ್ಜೀವನ ಕೊಡಬೇಕಂತ ಒಂದು ಹೆಜ್ಜೆಯನ್ನು ಇಟ್ಟಿದೆ ಜಲಮಂಡಳಿ. ಸೊ ಮುಖ್ಯವಾಗಿ ಹೆಸರುಘಟ್ಟದಿಂದ ಏನು ನೀರು ಬರ್ತಿದೆ, 10 MLD ನೀರಿಂದ 20 MLD ನೀರನ್ನು ನಾವು ಈಗ ತೆಗೆದುಕೊಳ್ಬೇಕಾಗಿದೆ. ಆ ನೀರನ್ನು ಪಂಪಿಂಗ್ ಮಾಡೋಕ್ಕೆ, ಅಲ್ಲಿ ಶುದ್ಧೀಕರಣ ಮಾಡೋಕ್ಕೆ ಸೋಲದೇವನಹಳ್ಳಿ ಪಂಪಿಂಗ್ ಸ್ಟೇಷನ್ ಯೂಸ್ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡಿದ್ದೇವೆ. ನವೀಕರಣ ಮಾಡುವಂತಹ, ಪುನರ್ಜೀವ ಮಾಡುವಂತಹ ಕೆಲಸವನ್ನು ಶುರು ಮಾಡಿದ್ದೇವೆ. 4-5 ದಿವಸಗಳಲ್ಲಿ 20ನೇ ತಾರೀಕು ಕೆಲಸ ಮುಗಿಸ್ಬೇಕಂತ ಸೂಚನೆ ಕೊಟ್ಟಿದ್ದೀನಿ. ಅದಾದ ಮೇಲೆ ನೀರನ್ನು ಟೆಸ್ಟಿಂಗ್ ಮಾಡಿಸ್ಕೊಂಡು ಎಲ್ಲೆಲ್ಲಿ ಕೊಡಬೇಕಂತ ಅಧಿಕೃತವಾಗಿ ಕೊಡ್ತೀವಿ. ಕೆಲವೇ ದಿನಗಳ ಒಳಗೆ ಸಿದ್ಧತೆ ಪೂರ್ಣಗೊಳಿಸುವುದಕ್ಕೆ ಜಲಮಂಡಳಿ ಸೂಚಿಸಿದೆ. ಏಪ್ರಿಲ್ 20ರ ಬಳಿಕ ಸೋಲದೇವನಹಳ್ಳಿ ಪಂಪಿಂಗ್ ಸ್ಟೇಷನ್ನಿಂದ ನೀರು ಪೂರೈಕೆ ಆಗಲಿದ್ದು, ನಗರದ ಯಾವೆಲ್ಲ ಏರಿಯಾಗಳಿಗೆ ನೀರು ಪೂರೈಕೆ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.